ನೀನು ಸಮರ್ಪಿಸಿದ ನೈವೇದ್ಯಗಳು ಯೆಹೋವನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚಿಕೆಯಾಗಲಿ. ಗುರುವಾರ 14 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಎನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂಬುವಂಥದ್ದನ್ನು ನಂಬುವಾಗ ಅದ್ಭುತಗಳನ್ನು ಅನುಭವಿಸುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುವಂಥದ್ದನ್ನು ನಂಬಿದಾಗ ಮಾತ್ರ ಎಲ್ಲವೂ ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತಬೋರ್ ಬೆಟ್ಟದ ಮೇಲೆ ಹೋಗಿದ್ದಾಗ ರೂಪಾಂತರವಾದಂಥ ಪರಿಸ್ಥಿತಿ. ಎಲಿಯನು ಮೋಶೆಯು ಯೇಸುವಿನೊಂದಿಗೆ ಮಾತನಾಡುತ್ತಾ ತನ್ನ ನಿರ್ಗಮನ ಅಂದರೆ ಮರಣದ ವಿಚಾರವಾಗಿ ಮಾತನಾಡೋದಕ್ಕೆ ಬಂದಿದ್ದರು. ಯೇಸು ಅಲ್ಲಿ ಬಲ ಹೊಂದಿದಂಥವನಾಗಿ ಬೆಟ್ಟದಿಂದ ಕೆಳಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ತಂದೆಯು ತನ್ನ ಮಗನು ಮೂರ್ಛೆ ರೋಗದಿಂದ ನರಳುತ್ತಾ ಬೆಂಕಿಯಲ್ಲೂ ಕೂಡ ಹೋಗಿ ಬೀಳುತ್ತಾನೆಂಬಂಥ ನೋವಿನಿಂದ ಬಂದು ಶಿಷ್ಯರ ಕೈಯಲ್ಲಿ ಗುಣಪಡಿಸಬೇಕೆಂಬುದಾಗಿ ಕೇಳಿದಾಗ ಅವರಿಗೆ ಅಸಾಧ್ಯವಾಯಿತು. ಅದಕ್ಕೆ ಯೇಸು ಬಂದಾಗ ತಂದೆಯು ಬಂದು ಯೇಸುವಿನ ಬಳಿಗೆ ಕೇಳಿಕೊಳ್ಳುವಂಥದ್ದೇನೆಂದರೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಆಗ ಯೇಸು ಸ್ವಾಮಿ ಹೇಳಿದಂಥ ಮಾತೇನೆಂದರೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಎನ್ನುತ್ತೀಯ. ಅಂದರೆ ತಂದೆಯು ನೋವಿನಿಂದ, ಕಷ್ಟದಿಂದ, ಹೋರಾಟದಿಂದ ಬಳಲಿ ಹೋಗಿದ್ದಾನೆ. ಶಿಷ್ಯರು ಸ್ವಸ್ಥ ಮಾಡದೆ ಹೋದಾಗ ನಂಬಿಕೆ ಕಳ್ಕೊಂಡಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಯೇಸುವಿನ ಬಳಿಗೆ ಬರುತ್ತಾನೆ, ಆದರೆ ನಂಬಿಕೆ ಇಲ್ಲದೆ ಪ್ರಯತ್ನವನ್ನು ಮಾಡುತ್ತಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳಿದಂಥ ಮಾತೇನೆಂದರೆ, ಎಲ್ಲವೂ ಸಾಧ್ಯ. ಯಾರಿಗೆಂದರೆ ನಂಬುವಂಥವರಿಗೆ ಎಲ್ಲವೂ ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ಎಲ್ಲವೂ ಸಾಧ್ಯ, ಅದು ಎಲ್ಲರಿಗೂ ತಿಳಿದಂಥ ವಿಚಾರ. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನಂಬುವುದಾದರೆ ಮಾತ್ರ ನಮ್ಮ ನಂಬಿಕೆಗೆ ತಕ್ಕ ಹಾಗೆ ದೇವರು ಎಲ್ಲವನ್ನು ಅನುಗ್ರಹಿಸಿಕೊಡುತ್ತಾನೆ. ಅಸಾಧ್ಯವಾದಂಥದ್ದನ್ನು ಕೂಡ ನಮ್ಮ ಜೀವಿತದಲ್ಲಿ ದೇವರು ಮಾಡುತ್ತಾನೆ. ನಾವು ನಂಬುವಾಗ ಅಸಾಧ್ಯವಾದದ್ದನ್ನು ಖಂಡಿತವೂ ಯಾವ ರೀತಿಯಲ್ಲೂ ಸಾಧ್ಯವೇ ಇಲ್ಲ ಎಂಬುವಂಥದ್ದನ್ನು ಕೂಡ ಹೊಂದಿಕೊಳ್ಳುತ್ತೇವೆ. ಯಾಕಂದರೆ ದೇವರ ಕೈಲಿ ಎಲ್ಲವೂ ಸಾಧ್ಯ. ಕರ್ತನೇ ದಯಾಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನಲ್ಲಿ ಎಲ್ಲವೂ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿ ದೃಢಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.